ಜೂನ್ 29ರಂದು ಬೆಳಗಿನ ಜಾವ 1:45ರ ಸಮಯ ಇಡೀ ಬೆಂಗಳೂರು ನಿದ್ದೆಗೆ ಜಾರಿ ಬಹಳ ಹೊತ್ತಾಗಿತ್ತು. ಆದರೆ ಚನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ಬೆಚ್ಚಿ ಬೀಳಿಸೋ ಘಟನೆ ಬೆಳಕಿಗೆ ಬಂದಿತ್ತು. ಬಿಬಿಎಂಪಿ ಕಸದ ಲಾರಿಯಲ್ಲಿ ಅಪರಿಚಿತ ಮಹಿಳೆಯ ಶವವೊಂದು ಪತ್ತೆಯಾಗಿದೆ. ಬಿಬಿಎಂಪಿ ಕಸದ ಲಾರಿಯಲ್ಲಿ ಮಹಿಳೆ ಶವ ಸಿಕ್ಕ ಪ್ರಕರಣಕ್ಕೆ ಇದೀಗ ರೋಚಕ ತಿರುವು ಸಿಕ್ಕಿದೆ. ಲಿವಿಂಗ್ ಟುಗೆದರ್ನಲ್ಲಿದ್ದಂತ ವ್ಯಕ್ತಿಯೇ ಹತ್ಯೆ ಮಾಡಿರುವುದು ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ಇನ್ನು ಮೃತಪಟ್ಟ ಮಹಿಳೆಯನ್ನ ಆಶಾ ಅಂತ ಗುರುತಿಸಲಾಗಿದೆ. ಇನ್ನು ಆಕೆಯ ಜೊತೆಗೆ ಲಿವಿಂಗ್ ಟುಗೆದರ್ನಲ್ಲಿದ್ದಂತ ವ್ಯಕ್ತಿಯೇ ಅವಳನ್ನ ಕೊಲೆ ಮಾಡಿರುವ ವಿಚಾರ ತಿಳಿದು ಬಂದಿದೆ. ಆರೋಪಿ ಮೊಹಮ್ಮದ್ ಸಂಶುದ್ದೀನನ್ನ ಪೊಲೀಸರು ಈಗ ಬಂಧನ ಕೂಡ ಮಾಡಿದ್ದಾರೆ. ಇನ್ನು ಅವನ ಬಾಯಿಂದಲೇ ಈ ಒಂದು ಯಾವ ರೀತಿಯಾಗಿ ಎಲ್ಲ ಕೊಲೆಯನ್ನ ಮಾಡ್ದ ಅನ್ನೋ ವಿಚಾರವನ್ನ ಪೊಲೀಸರು ಬಾಯಿ ಬಿಡಿಸಿದ್ದಾರೆ. ಈ ರೀತಿಯಾಗಿ ಬೆಂಗಳೂರಿನ ಚನ್ನಮ್ಮನಕೆರೆ ಠಾಣಾ ವ್ಯಾಪ್ತಿಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ನಿಲ್ಲಿಸಿದಂತ ಕಸದ ಲಾರಿಯಲ್ಲಿ ಶವ ಪತ್ತೆಯಾಗಿತ್ತು. ಅಲ್ಲಿದ್ದಂತ ಸ್ಥಳೀಯ ವ್ಯಕ್ತಿಯೊಬ್ಬರು ಕಸ ಹಾಕಲು ಬಂದಿದ್ದಾಗ ಆ ಕಸದ ಲಾರಿಯಲ್ಲಿ ಯುವತಿಯ ತಲೆ ಕೂದಲು ಕಾಣಿಸಿತ್ತು. ಅವರು ತಕ್ಷಣವೇ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಕೂಡ ನೀಡಿದ್ರು. ಇನ್ನ ವಿಷಯ ತಿಳಿತಿದ್ದಂತೆ ಸ್ಥಳಕ್ಕೆ ಧಾವಿಸಿದಂತ ಪೊಲೀಸರು ಶವವೊಂದು ಮೂಟೆ ಕಟ್ಟಿ ಎಸೆದ ಸ್ಥಿತಿಯಲ್ಲಿರುವುದನ್ನ ಕಂಡಿದ್ದಾರೆ. ನಂತರ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಂತ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರು ಹಂತಕನಿಗೆ ಶೋಧವನ್ನ ನಡೆಸಿದ್ರು. ಈ ರೀತಿಯಾಗಿ ಸಿಸಿಟಿವಿ ದೃಶ್ಯಾವಳಿಗಳನ್ನ ಗಮನಿಸಿ ಕಾರ್ಯಾಚರಣೆ ನಡೆಸಿದ ಪೊಲೀಸರ ಕೈಗೆ ಹಂತಕ ಸಿಕ್ಕಿಬಿದ್ದಿದ್ದಾನೆ. ನಂತರ ಅವನ ಬಾಯಿಂದಲೇ ಕೊಲೆ ರಹಸ್ಯ ಬಯಲಾಗಿದೆ. ಈತ ಆರೋಪಿ ಏನಿದ್ದಾನೆ, ಇವನು ಅಸ್ಸಾಂನ 33 ವರ್ಷದ ಮೊಹಮ್ಮದ್ ಸಂಶುದ್ದೀನ್ ಸುಮಾರು 1.5 ವರ್ಷಗಳಿಂದ 40 ವರ್ಷದ ಆಶಾ ಜೊತೆಗೆ ಸಂಬಂಧವನ್ನ ಹೊಂದಿದ್ದ. ಇತ್ತ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದಂತ ಆಶಾ ಮತ್ತು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡಿದ್ದಂತ ಸಂಶುದ್ದೀನ್ ಒಟ್ಟಿಗೆ ಹುಳಿಮಾವು ವ್ಯಾಪ್ತಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಇನ್ನು ಆಶಾಳಿಗೆ ಪತಿ ಏನಿರ್ತಾನೆ ಅವನು ಮೃತಪಟ್ಟಿರ್ತಾನೆ. ಈಕೆ ವಿಧವೆ ಕೂಡ ಆಗಿರ್ತಾಳೆ. ತನ್ನ 2 ಮಕ್ಕಳೊಂದಿಗೆ ಸಂಶುದ್ದೀನ್ನೊಂದಿಗೆ ವಾಸವಿದ್ಲು. ಇತ್ತ ಸಂಶುದ್ದೀನ್ ಸಹ ವಿವಾಹಿತನಾಗಿತ್ತು. ಅವನ ಪತ್ನಿ ಮತ್ತು 2 ಮಕ್ಕಳು ಅಸ್ಸಾಂನಲ್ಲಿ ವಾಸ ಇರ್ತಾರೆ. ಕೆಲಸ ಮಾಡೋದಲ್ಲಿ ಇಬ್ಬರಿಗೂ ಕೂಡ ಪರಿಚಯ ಆಗತ್ತೆ. ಪರಿಚಯದ ನಂತರ ಅದು ಸಂಬಂಧಕ್ಕೆ ಬೆಳ್ಕೊಳ್ಳುತ್ತೆ. ನಂತರ ಇಬ್ರು ಕೂಡ ಮನೆಯನ್ನ ಪಡೆದು ವಾಸವಿರ್ತಾರೆ. ಈ ರೀತಿಯಾಗಿ ಮೊಹಮ್ಮದ್ ಸಂಶುದ್ದೀನ್ ಪತ್ನಿ ಹಾಗೂ 2 ಮಕ್ಕಳು ಅಸ್ಸಾಂನಲ್ಲಿಯೇ ಇದ್ದಾರೆ. ಇಬ್ಬರ ನಡುವೆ ಉಂಟಾದಂತಹ ಜಗಳ ದೈಹಿಕ ಹಲ್ಲೆಗೆ ತಿರುಗಿದ್ದು ಆಶಾ ಸಾವಿನಲ್ಲಿ ಅಂತ್ಯವಾಗಿದೆ. ಕತ್ತು ಹಿಸುಕಿ ಕೊಲೆ ಮಾಡಿರುವುದಾಗಿ ಸಂಶುದ್ದೀನ್ ಒಪ್ಪಿಕೊಂಡಿದ್ದಾನೆ ಅಂತ ಇದೀಗ ಬೆಂಗಳೂರು ದಕ್ಷಿಣ ಡಿಸಿಪಿ ಲೋಕೇಶ್ ಏನಿದ್ದಾರೆ ಅವರು ಈಗ ತಿಳಿಸಿರುವಂತದ್ದು. ಆಶಾ ಅವರನ್ನ ಕೊಲೆ ಮಾಡಿದ ನಂತರ ಈ ಆರೋಪಿ ಏನೇ ಸಂಶುದ್ದೀನ್ ಇದ್ದಾನೆ ಅವನು ಮೃತದೇಹವನ್ನ ಬೈಕ್ ನಲ್ಲಿ ತಂದು ಬಿಬಿಎಂಪಿ ಕಸದ ಲಾರಿಯಲ್ಲಿ ಹಾಕಿದ್ದಾನೆ. ನಂತರ ಅಲ್ಲಿಂದ ಪರಾರಿ ಆಗಿದ್ದಾನೆ. ಇನ್ನು ಅಲ್ಲಿದ್ದಂತ ಸ್ಥಳದಲ್ಲಿದ್ದಂತ ಏನು ಸಿಸಿಟಿವಿ ದೃಶ್ಯಾವಳಿಗಳನ್ನ ಪೊಲೀಸರು ಪರಿಶೀಲನೆ ಮಾಡಿದಾಗ ಹಂತಕ ಸಿಕ್ಕಿ ಬಿದ್ದಿತ್ತು. ಈ ರೀತಿಯಾಗಿ ಈ ಒಂದು ಕೊಲೆಯ ರಹಸ್ಯ ಬಯಲಾಗಿರುವಂತದ್ದು.